ಎಲ್ಲದಕ್ಕೂ ಒಂದು ಉತ್ತರ ರೆಡಿಯಾಗೇ ಇರುತ್ತಲ್ಲ ಇವ್ರ ಹತ್ರ. ಬೀಗ್ರೆ, ನಿಮ್ಗೆ 3 ಜನ ಗಂಡ್ಮಕ್ಳು ಅಂತ ಹೇಳಿದ್ರೆ ಇನ್ನೊಬ್ರು ಬರ್ಲಿಲ್ವಾ? ಅವನು ಕಾಲೇಜ್ಗೆ ಹೋಗಿದ್ದಾನೆ. ಏನು, ಕಾಲೇಜ್ಗ? ಅವನಿಗೆ ಮದ್ವೆ ಮಾಡಿದೀವಿ ಅಂತ ಹೇಳಿದ್ರಿ ಅಲ್ವಾ? ಇವತ್ತು ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಲಾಸ್ಟ್ ಡೇ. ಇವತ್ತು ಕಟ್ಟಿಲ್ಲ ಅಂತಂದ್ರೆ ಎಕ್ಸಾಮ್ ಕೂರ್ಸಲ್ಲ. ನಾನು ಏನ್ ಮಾಡ್ಲಿ? ಹಾ, ಮೀನಾ ಅಕ್ಕಂಗ್ ಕೇಳ್ತೀನಿ, ಇವಾಗ ಸಾಲ ಅಂತ ಕೊಟ್ಟಿರಿ, ನಾನು ಆಮೇಲೆ ತೀರ್ಸ್ತೀನಿ ಅಂತ. ಎಲ್ಲಿ ಮೀನಾ ಅಕ್ಕ ಕಾಣಿಸ್ತಾನೆ ಇಲ್ಲ. ಅತ್ತೆ, ಏನಮ್ಮೋ? ಮೀನಕ್ಕ ಎಲ್ಲಿ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಅವಳು ಬೇಗ ಆಫೀಸ್ ಹೊರಟ್ಲು ಕಣೆ, ಏನೋ ಕೆಲಸ ಇದೆಯಂತೆ. ಹೌದಾ? ಯಾಕೆ, ಏನಾದ್ರೂ ಹೇಳ್ಬೇಕಿತ್ತಾ? ಏನೂ ಇಲ್ಲ ಅತ್ತೆ. ಅಮ್ಮ ನಿಂತ್ಕೋ. ಏನ್ ವಿಷಯ? ನಿನ್ ಮುಖ ನೋಡಿದ್ರೆ ಏನೋ ವಿಷಯ ಇದೆ ಅಂತ ಗೊತ್ತಾಗ್ತಿದೆ. ಹೇಳಮ್ಮು. ಅದು ಅದು ಅತ್ತೆ, ನಂಗೊಂದ್ ಸ್ವಲ್ಪ ದುಡ್ಡು ಬೇಕಿತ್ತು. ಓ, ಅದಕ್ಕೇನಾ ಅಕ್ಕ ಎಲ್ಲಿ ಅಂತ ಕೇಳ್ಕೊಂಡ್ ಬಂದಿದ್ದು? ಮೀನಾ ಇದ್ದಿದ್ರೆ ನನ್ ಹತ್ರ ಕೇಳ್ಬಾರ್ದು ಅಂತ ಅನ್ಕೊಂಡಿದ್ದೋ ಏನೋ. ಆಯ್ತು ಬಿಡಮ್ಮ, ಎಷ್ಟೇ ಆದ್ರೂ ನೀವ್ ಅಕ್ಕ ತಂಗಿರ್ ಯಾವತ್ತೂ ಒಂದೇ. ಈ ಅತ್ತೆನೆ ದೂರದೋಳಾಗಿರೋದು. ಹಂಗೇನೂ ಇಲ್ಲ ಅತ್ತೆ. ಹೆದರ್ಕೊಂಡ್ಬಿಟ್ಟ? ತಮಾಷೆ ಮಾಡ್ದೆ ಕಣೆ. ಸರಿ ಸರಿ, ನಿಮ್ ಮಾವ ನನ್ಗೆ ಯಾವಾಗ್ಲೂ ದುಡ್ಡು ಕೊಡ್ತಾರಲ್ಲ, ಅದ್ರಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಸೇರ್ಸಿ ಇಲ್ಲೋಡು, ಆ ಸಾಸೆ ಡಬ್ಬಲ್ಲಿ ಇಟ್ಟಿರ್ತೀನಿ. ನಿನ್ಗೆ ಯಾವಾಗಾದ್ರೂ ಬೇಕು ಅಂದ್ರೆ ನೀನ್ ತಗೋಬಹುದು, ಸರಿನಾ? ತಗೋ ಅಮ್ಮು, ಇದ್ರಲ್ಲಿ 200 ರೂಪಾಯಿ ಇದೆ. ಸಾಕಾಗ್ಲಿಲ್ವಾ? ಇರು, ಇನ್ನೂ 100 ರೂಪಾಯಿ ಇಟ್ಕೊಂಡಿದೀನಿ, ಅದು ಕೊಡ್ತೀನಿ. ತಗೋ. ಯಾಕಮ್ಮು, ಇನ್ನೂ ಜಾಸ್ತಿ ಬೇಕಿತ್ತೇನೆ? ಅತ್ತೆ, ಸಾರಿ, ನನ್ನ ಬಗ್ಗೆ ತಪ್ಪು ತಿಳ್ಕೊಂಬೇಡಿ. ನನಗೆ 5,000 ಬೇಕಿತ್ತು ಅತ್ತೆ. ಅದು ಎಕ್ಸಾಮ್ ಫೀಸ್ ಕಟ್ಟಬೇಕಿತ್ತು. ಇವತ್ತೇ ಲಾಸ್ಟ್ ಡೇಟು. ಹೌದಾ? ಮೊದ್ಲೇ ಹೇಳೋದಲ್ವಾ ಅಮ್ಮು? ನನಗ್ ಗೊತ್ತೇ ಆಗ್ಲಿಲ್ಲ. ನಾನೆಲ್ಲೋ ಕಾಲೇಜ್ ಖರ್ಚಿಗೆ ಊಟಕ್ಕೋ ತಿಂಡಿಗೋ ಕೇಳ್ತಿದ್ಯಾ ಅನ್ಕೊಂಡೆ. ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಏನ್ ಮಾಡೋದು? ಇರು, ನಿಮ್ ಮಾವನ ಹತ್ರನೇ ಕೇಳಿ ತಗೊಂಬರ್ತೆ. ಅತ್ತೆ ಅತ್ತೆ, ಬೇಡ ಬಿಡಿ ಅತ್ತೆ. ಯಾಕೆ ಯಾಕೆ ಬೇಡ? ಅದು ಮಾವನ ಹತ್ರ ನನ್ಗೋಸ್ಕರ ದುಡ್ಡು ಕೇಳೋದು. ಹೇಯ್, ಅದ್ರಲ್ಲಿ ಏನೇ ಇದೆ? ಈ ಮನೇಲಿ ಯಾರಿಗೇನೇ ಖರ್ಚು ಬಂದ್ರು ನಿಮ್ ಮಾವನೇ ಅಲ್ವೇನೆ ದುಡ್ಡು ಕೊಡೋದು? ಆದ್ರೂ ಅತ್ತೆ, ಅವ್ರು ನನ್ನನ್ನ ಇನ್ನೂ ಈ ಮನೆಯವ್ರು ಅಂತ ಅನ್ಕೊಂಡಿಲ್ವಲ್ಲ. ಅಮ್ಮೋ, ಏನ್ ಮಾತಾಡ್ತಿದ್ಯೆ? ನೀನ್ ನನ್ನನ್ನ ಈ ಮನೇಲಿ ಅತ್ತೆ ಅಲ್ಲ ಅಮ್ಮ ಅಂತ ಅನ್ಕೊಂಡಿದ್ಯಾ ತಾನೆ? ಹಾಗಿದ್ಮೇಲೆ ಅವರು ನಿನಗ ಅಪ್ಪನ್ ತರಾನೇ ತಾನೆ? ಅವ್ರ ಹತ್ರ ನಿನಗೋಸ್ಕರ ದುಡ್ಡು ಕೇಳಿದ್ರೆ ನಿನಗ್ ಸಂಕೋಚ ಆಗ್ಬಿಡತ್ತಾ? ಅದು ಅಲ್ದೆ ನಿನ್ ಎಕ್ಸಾಮ್ ಫೀಸ್ನ ಅವ್ರು ಕೊಡದೇ ಇರ್ತಾರೇನೆ? ಇರು, ಈಗ ಹೋಗಿ ಹಾಕ್ ತಗೊಂಡ್ಬಂದ್ಬಿಡ್ತಿದ್ಯ. ಹಲೋ, ಏ ಸುಂದ್ರ, ನಿನಗೆ ಕೊಟ್ಟಿದ್ದ ಕೆಲಸ ಮಾಡಕ್ ಬರೋದಿಲ್ವೇನೋ? ಯಾಕೋ ಇನ್ನೂ ಡೆಲಿವರಿ ಕೊಟ್ಟಿಲ್ಲ ನೀನು? ಜನ ನನ್ಗೆ ಲೂಗಿತಾ ಇದ್ದಾರೆ, ಹೇಳಿದ ಕೆಲಸ ಮಾಡಕ್ಕಾಗೋದಿಲ್ವ ನಿಂಗೆ? ಕತ್ತೆ ಬಡವಾ, ಬೇಗ ಕಳ್ಸೋ. ನಿನ್ ತಮ್ಮನ್ಗೆ ಹೇಳು, ಕೊಡೋ ಒಂದ್ ಕೆಲಸನೂ ಸರಿಯಾಗಿ ಮಾಡೋದಿಲ್ಲ. ಇತ್ತೀಚೆಗೆ ತುಂಬಾ ಬೇಜವಾಬ್ದಾರಿ ಅವನ್ಗೆ. ಅಯ್ಯೋ, ನೀವ್ ಕೋಪ ಮಾಡ್ಕೋಬೇಡಿ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ನೋಡ್ಗಿರ್ಜಾ, ಮಾಡೋ ಕೆಲಸದಲ್ಲಿ ಶಿಸ್ತು ಶ್ರದ್ಧೆ ಎಲ್ಲ ಇರಬೇಕು, ಇಲ್ಲಾಂದ್ರೆ ಕೆಟ್ಟ ಕೋಪ ಬರುತ್ತೆ. ಆಯ್ತು ರೀ. ರೀ, ನಾನ್ ನಿಮ್ ಹತ್ರ ಏನು ಕೇಳೋಣ ಅಂತ ಬಂದೆ. ಏನು? ಸ್ವಲ್ಪ ದುಡ್ಡು ಬೇಕಿತ್ತು. ಅಲ್ಲ, ಅದು 5,000 ರೂಪಾಯಿ ಬೇಕಿತ್ತು. 5,000? ಹೇಗ್ರಿಜ? ಅಯ್ಯೋ, ಹಾಗೆಲ್ಲ ಏನಿಲ್ಲ ರೀ. ಅದು ಅಮ್ಮುಗೆ ಕೊಡ್ಬೇಕಿತ್ತು, ಅವಳ ಕಾಲೇಜ್ ಫೀಸ್ ಕಟ್ಬೇಕಂತೆ. ರೀ, ಏನಾಯ್ತು? ಏನೇ ಆಯ್ತು? ಇದಕ್ಕೆಲ್ಲ ನಾವು ಬೇಕಾ? ಬೇರೆದಕ್ಕೆಲ್ಲ ಬೇಕಾಗಿಲ್ವಾ? ನಮ್ಮನ್ ಕೇಳಿ ಪ್ರೀತಿ ಮಾಡಿದ್ರ, ನಮ್ಮನ್ ಕೇಳಿ ಮದುವೆ ಆದ್ರ ಅವರು.
ಈ ಮೆತ್ತಗ್ ಮಾತಾಡ್ರಿ. ಅಮ್ಮ ಅಡುಗೆ ಮನೇಲೇ ಇದ್ದಾಳೆ, ಅವಳು ಕೇಳಿಸ್ಕೊಂಡ್ರೆ ನೊಂದ್ಕೋತಾಳೆ ರೀ. ನಿನಗ್ ಬೇರೆಯವ್ರ ನೋವೆಲ್ಲ ಕಾಣುತ್ತೆ, ನಿನ್ ಚಿಕ್ಕ ಮಗ ನನಗ್ ಮಾಡಿರೋ ನೋವು ಮಾತ್ರ ನಿನಗ್ ಕಾಣಲ್ಲ. ರೀ ಅವ್ರಿಬ್ರು ದೊಡ್ಡ ಮನುಷ್ಯರು, ನೀನ್ ಬಿಟ್ಬಿಡು. ಅವ್ರ ಜೀವನ ನಿರ್ಧಾರ ಅವ್ರು ತಗೋತಾರೆ ಅಂದ್ಮೇಲೆ ಈ ಕಾಲೇಜಿಗೆ ಫೀಸ್ ಕಟ್ಟೋದೇನ್ ದೊಡ್ಡ ವಿಷಯನ ಅವ್ರಿಗೆ? ಏನ್ ತಲೆ ಕೆಡಿಸ್ಕೋಬೇಡ, ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ. ರೀ ಹಾಗೆಲ್ಲ ಹೇಳ್ಬೇಡ್ರಿ. ಪಾಪ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾರೆ. ಹಾಗಂತ ನಾವ್ರ ಕೈ ಬಿಡೋದಕ್ಕಾಗತ್ತಾ ರೀ? ಅದು ಅಲ್ದೆ ಅಮ್ಮು ಇವಾಗ ನಮ್ಮನೆ ಸೊಸೆ ರೀ. ಅವಳು ಬೇಕು ಬೇಡಗಳನ್ನ ನಾವ್ ತಾನೇ ನೋಡ್ಕೋಬೇಕು. ಅವ್ಳಗ್ ತಾನೇ ಈಗ ನಮ್ಮನ್ ಬಿಟ್ಟು ಬೇರೆ ಯಾರಿದ್ದಾರೆ ಹೇಳಿ? ಸರಿ, ವೀರನ್ ದುಡ್ಡಿದೆ, ಎಷ್ಟು ಬೇಕೋ ಅಷ್ಟು ತಗೋ. ಆಯ್ತು ರೀ, 5,000 ರೂಪಾಯಿ ತಗೊಂಡು ಅಮ್ಮ ಕೊಡ್ತೀನಿ. ನಾನು ಅಂಗಡಿ ವಾಪಸ್ ಹೋಗ್ಬೇಕು, ಬೇಗ ಒಂದು ಸ್ಟ್ರಾಂಗ್ ಕಾಫಿ ಮಾಡು. ಸರಿ ರೀ, ನಾನು ಸ್ಟ್ರಾಂಗ್ ಕಾಫಿನೂ ಮಾಡ್ಕೊಡ್ತೀನಿ. ಹಲೋ, 6 ಗಂಟೆ ಒಳಗೆ ಬಂದ್ಬಿಡುತ್ತೆ ನಿಮ್ಗೆ. ಸರಿ ಆಗ್ಲಿ. ಅಮ್ಮು, ಅರೆ ಈ ಹುಡುಗಿ ಎಲ್ಲಿ ಹೊರಟೋದ್ಲಾ? ದುಡ್ಡು ತಗೊ. ಅಯ್ಯೋ, ಇವ್ರು ಮಾತಾಡಿದ್ರೆ ಅಮ್ಮು ಕೇಳಿಸ್ಕೊಂಡ್ಬಿಟ್ಲಾ? ಅದಕ್ಕೆ ಬೇಜಾರ್ ಮಾಡ್ಕೊಂಡು ದುಡ್ಡು ತಗೊಳ್ದೆ ಹೋಗ್ಬಿಟ್ಲಾ? ಅಯ್ಯೋ ದೇವ್ರೆ, ಎಂತ ಕೆಲ್ಸ ಆಗೋಯ್ತು. ಕರಿಬೇಕು ಬಾ, ಗಾಡಿ ಹತ್ತು, ಕಾಲೇಜಿಗೆ ಹೋಗ್ತಾ ಇತ್ತು. ಏನಿವತ್ತು ಏನು ಕೌಂಟ್ರ್ ಕೊಡದೆ ಸುಮ್ನೆ ಗಾಡಿ ಹತ್ಬಿಟ್ಟ? ಏನ್ ಮಾತಾಡ್ಬೇಕು? ಏನೂ ಇಲ್ಲ, ನಡಿ. ಈ ಕಾಲೇಜ್ ಫೀಸಿಗೆ ಯಾರನ್ನ ಕೇಳಲಿ? ಈ ಕರಿಬೇಕುಗೆ ನನ್ನನ್ನು ಬಿಟ್ರೆ ಇನ್ಯಾರಿದ್ದಾರೆ? ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದೀನಿ ಅಂತ ಅಂದಮೇಲೆ ಅವಳ ವಿಷಯ ಎಲ್ಲ ನನ್ನ ರೆಸ್ಪಾನ್ಸಿಬಿಲಿಟೀಸು ಆಗುತ್ತೆ. ನನ್ನ ಎಕ್ಸಾಮ್ ಫೀಸ್ ಏನೋ ಕಟ್ಟಾಯ್ತು, ಇವಳ ಎಕ್ಸಾಮ್ ಫೀಸ್ ಯಾರು ಕಟ್ತಾರೆ? ಕಾಡ್ ಪಾಪ, ನಿನ್ ಕಾಲೇಜಿಗೆ ಬರೋಲ್ಲ, ಗಾಡಿ ಏನೋ ತಿರುಗಿಸ್ತಿದ್ಯಾ? ನನಗೊಂದು ಕೆಲಸ ಇದೆ, ನೀನು ಕಾಲೇಜ್ ಹೋಗು. ಏನ್ ಕೆಲ್ಸ? ಏನ್ ಕೆಲಸ, ಯಾವ ಲೊಕೇಶನು ಎಲ್ಲ ನಿಂಗೆ ಹೇಳ್ತಾ ಕೂತ್ಕೊಳ್ತೀನಿ. ಹೋಗೆ ಕಾಲೇಜ್ಗೆ. ಏನ್ ನೋಡ್ತಾ ಇದೀಯ, ನಡಿಯಾ. ಇವನೊಬ್ಬ ಅದೆಲ್ಲ ಹೋಗ್ತಾನೋ ಏನ್ ಮಾಡ್ತಾನೋ ಯಾರಿಗೂ ಗೊತ್ತಿಲ್ಲ. ದೇವ್ರೆ, ನಂಗೆ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಏನಾದ್ರೂ ದಾರಿ ತೋರ್ಸು. ಬನ್ನಿ ಬಿಗ್ರೆ, ಬನ್ನಿ ಬನ್ನಿ ಬನ್ನಿ. ನಿಮ್ ತುಂಬ ಕುಟುಂಬ ನಮ್ಮ ಮನೆಗೆ ಬಂದಿದ್ದು ಆ ದೇವರ ತೇರೇ ಬಂದ ಹಾಗಾಯ್ತು. ಏನ್ ಕಳೆ, ಏನ್ ಸಂಭ್ರಮ. ನೀವು ಕುಳಿತಿರೋ ಸೋಫಾ ಹೊಸದು. ನನ್ಗೆ ಒಬ್ಬ ದುಡ್ಡು ಕೊಡ್ಬೇಕಾಗಿತ್ತು, ಸಿಕ್ಕಾಪಟ್ಟೆ ಆಟ ಆಡಿಸ್ತಿದ್ದ. ನಾನು ನೋಡೋವರೆಗೂ ನೋಡ್ದೆ. ಅವನದೊಂದು ಫರ್ನಿಚರ್ ಶಾಪ್ ಇತ್ತು, ನನಗೆ ಸೋಫಾ ಬೇಕು ಅಂದೆ, ತಂದೆ ಹಾಕ್ಬಿಟ್ಟ. ಅಲ್ಲಿಗೆ ಲೆಕ್ಕ ಚುಕ್ತಾ ಹೋಯ್ತು. ಹೋಗ್ಲಿ ಬಿಡ್ರಿ, ಈಗ ಯಾಕದೆಲ್ಲ. ಅವ್ರೇನ್ ಕೇಳಿದ್ರ? ತಪ್ಪು ತಿಳ್ಕೊಬೇಡಿ, ನಮ್ಮ ಯಜಮಾನ್ರು ಸ್ವಲ್ಪ ಮಾತು ಜಾಸ್ತಿ ಅಲ್ಲೇನ್ರಿ? ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಹಾ, ಅವಳು ನನ್ನ ಹಿರಿಮಗಳು ಧನ್ಯ. ಮತ್ತೆ ಇವನು ನನ್ನ ಎರಡನೇ ಮಗ ಕೇಶವ.
ಮೀನಾ ಮತ್ತೆ ಗಿರ್ಜಾ ನೀವು ಮೇಳ್ದಲ್ಲೇ ನೋಡಿದ್ರಿ, ಅಲ್ಲೇ ನಿಮ್ಗೆ ಪರಿಚಯ ಆಯ್ತು. ಅವಳು ನನ್ನ ಕಡೆ ಮಗಳು ರಕ್ಷಾ. ಇವಳು ನನ್ನ ಎರಡನೇ ಮಗಳು ಲಾವಣ್ಯ ಅಂತ. ತುಂಬಾ ಲಕ್ಷಣವಾಗಿದ್ದಾಳೆ. ಏನು ಓದ್ತಿದ್ಯಾ? ಫಸ್ಟ್ ಇಯರ್ ಡಿಗ್ರಿ. ಎಲ್ಲಿ ನಿಮ್ಮ ಸಂಬಂಧಿಕರು ಯಾರು ಕಾಣ್ತಾನೆ ಇಲ್ಲ? ಹೌದು, ಚಿಕ್ಕ ವಿಶೇಷ ಆದ್ರೂ ಮನೆ ತುಂಬಾ ಜನ ಇರ್ತಾರೆ ಅಂತ ಹೇಳಿದ್ರೆ ಇವತ್ ಯಾರು ಕಾಣ್ತಿಲ್ಲ. ಅಯ್ಯೋ ಅದನ್ನ ಯಾಕೆ ಕೇಳ್ತೀರಾ ಬೀಗ್ರೆ? ನಮ್ಗೆ ಊರ್ ತುಂಬಾ ನೆಂಟ್ರಿದ್ದಾರೆ. ಬೆಂಗಳೂರು, ಮಂಗಳೂರು, ಉಡುಪಿ, ಹುಬ್ಳಿ, ಧಾರವಾಡ, ಮಹಾರಾಷ್ಟ್ರಲ್ಲೂ ನೆಂಟ್ರಿದ್ದಾರೆ. ನಮ್ಮತ್ಗೆ ಮಹಾರಾಷ್ಟ್ರಲ್ಲೇ ಇರೋದು. ಅವ್ರು ಎಲ್ರು ಬಂದ್ಬಿಟ್ರೆ ನಾವಿಲ್ ದೊಡ್ಡ ಶಾಮಿಯಾನನೇ ಹಾಕಿಸ್ಬಿಡ್ಬೇಕು ಅಂತೀನಿ. ಮತ್ತೆ ಯಾಕೆ ಯಾರು ಬರ್ಲಿಲ್ಲ? ಅದು ಬೀಗ್ರೆ, ನೀವು ಹೆಣ್ಣು ನೋಡಕ್ಕೆ ನಾಳೆನೆ ಬರ್ತೀವಿ ಅಂತ ಹೇಳ್ಬಿಟ್ರಲ್ಲ, ನಾವು ಎಲ್ಲಾರ್ಗು ಫೋನ್ ಮಾಡಿದ್ವಿ. ಆದ್ರೆ ಅವರೆಲ್ಲ ನಾಳೆನೆ ಶಾಸ್ತ್ರ ಇಟ್ಕೊಂಡು ಇವಾಗ ಕರೀತಿದ್ಯಲ್ಲ ಅಂತ ಕೋಪ ಮಾಡ್ಕೊಂಡ್ಬಿಟ್ರು. ಅವ್ರು ಹೇಳೋದು ಸರಿನೇ ಅಲ್ವಾ? ಅದಕ್ಕೆ ಮುಂದಿನ ಶಾಸ್ತ್ರಕ್ಕೆಲ್ಲ ಒಂದ್ 4 ದಿನ ಮುಂಚೆನೆ ಹೇಳ್ಬಿಡೋಣ ಅಲ್ವಾ? ಹಾ ಹೌದು ಬಿಡಿ, ದೂರದಿಂದ ತಕ್ಷಣ ಬರೋದು ಕಷ್ಟನೇ ಬಿಡಿ. ದೊಡ್ಡಬಳ್ಳಾಪುರದಲ್ಲಿ ಯಾರು ನೆಂಟ್ರಿಲ್ವಾ? ಅವ್ರನ್ನಾದ್ರೂ ಕರಿಬೋದಿತ್ತಲ್ವಾ? ಮಳ್ಳಿ ನನ್ನನ್ನೇ ಸಿಕ್ಕಾಕ್ಸಕ್ ನೋಡ್ತಿದ್ಯಾ? ಮಾಡ್ತೀನಿ ಇರು ನಿನ್ಗೆ. ಚೆನ್ನಾಗಿ ಹೇಳ್ದ್ಯಮ್ಮ ನೀನು. ನಿನ್ ಹೆಸರೇನು? ಮೀನಾ ಅಲ್ವಾ? ಮೀನಾ, ದೊಡ್ಡಬಳ್ಳಾಪುರದಲ್ಲೂ ಬೇಕಾದಷ್ಟು ನೆಂಟ್ರಿದಾರೆ ನಮ್ಗೆ. ಆದ್ರೆ ಅಲ್ಲಿರೋರು ಬರ್ದೆ ಇಲ್ಲಿರೋರು ಬಂದ್ರೆ ಅಲ್ಲಿರೋರ್ಗ್ ಬೇಜಾರಾಗತ್ತಲ್ಲ ಅಂತ ಇಲ್ಲಿರೋರ್ನು ಕರೀಲಿಲ್ಲ ಅಷ್ಟೇ. ಎಲ್ಲದಕ್ಕೂ ಒಂದು ಉತ್ತರ ರೆಡಿಯಾಗೇ ಇರುತ್ತಲ್ಲ ಇವ್ರ ಹತ್ರ. ಬೀಗ್ರೆ, ನಿಮ್ಗೆ 3 ಜನ ಗಂಡ್ಮಕ್ಳು ಅಂತ ಹೇಳಿದ್ರೆ ಇನ್ನೊಬ್ರು ಬರ್ಲಿಲ್ವಾ? ಅವನು ಕಾಲೇಜ್ಗೆ ಹೋಗಿದ್ದಾನೆ. ಏನು ಕಾಲೇಜ್ಗ? ಅವನಿಗೆ ಮದ್ವೆ ಮಾಡಿದೀವಿ ಅಂತ ಹೇಳಿದ್ರಿ ಅಲ್ವಾ? ಓದ್ತಾ ಇರೋ ಹುಡುಗನ್ಗೆ ಮದ್ವೆ ಮಾಡಿದ್ರ ಬೀಗ್ರೆ? ಹೌದು, ಅವರಿಬ್ರು ಕಾಲೇಜ್ಗೆ ಹೋಗುವಾಗ ಇಬ್ರು ಒಬ್ಬರನ್ನೊಬ್ರು ಇಷ್ಟಪಟ್ರು. ಅವತ್ ಹೇಳಿದ್ನಲ್ಲ ನಮ್ಮ ಅಣ್ಣನ ಮಗಳೇ ಅಂತ. ನಮ್ಗೂ ಅವ್ರಿಗೂ ಅಷ್ಟಕ್ಕಷ್ಟೇ. ಅತ್ತೆ, ಎಲ್ಲಾ ವಿಷಯನೂ ಹೇಳಕ್ ಹೋಗ್ಬೇಡಿ. ಎಲ್ಲ ಇದ್ದಿದ್ದಂಗೆ ಹೇಳಿದ್ರೆ ಈ ಸಂಬಂಧನೂ ಮುಂದುವರಿಯಲ್ಲ ಅಷ್ಟೇ. ಮೀನಾ, ಯಾವಾಗಲೂ ನಾವು ನಿಜನೇ ಹೇಳ್ಬೇಕಮ್ಮ. ಪರಮೇಶ್ ಅವರೇ, ನಾನು ಯಾವುದು ಮುಚ್ಚು ಮರೆ ಇಲ್ಲದೆ ಎಲ್ಲ ಹೇಳ್ಬಿಡ್ತೀನಿ. ಗಿರಿಜಾ ಹೇಳ್ದ ಹಾಗೆ ನಮ್ಮ ಮನೆಯವ್ರಿಗೂ ಇವರ ತವ್ರ ಮನೆಯವ್ರಿಗೂ ಆಗ ಬರೋದಿಲ್ಲ. ನಾನು ಗಿರಿಜಾ ಇಬ್ರು ಓಡ್ ಹೋಗಿ ಮದುವೆ ಆದವರು. ಅವತ್ತಿಂದ ಇವತ್ತಿನವ್ರು ಅವ್ರ ಮನೆಯವ್ರಿಗೆ ನಮ್ಮನ್ನು ಕಂಡ್ರೆ ದ್ವೇಷ. ಇಂತಹ ಸಂದರ್ಭದಲ್ಲಿ ನನ್ನ ಕಿರಿ ಮಗನ ಮದುವೆ ನಮ್ಮ ಸಮ್ಮತಿ ಮತ್ತೆ ಅವ್ರ ಸಮ್ಮತಿ ಎರಡೂ ಇಲ್ಲದೆ ಆಗೋಯ್ತು. ಇರ್ಲಿ ಬಿಡಿ ಬೀಗ್ರೆ, ಮಕ್ಕಳಲ್ವಾ, ತಪ್ಪು ಮಾಡ್ತಾರೆ, ನಾವೇ ಕ್ಷಮಿಸ್ಬೇಕು. ಈಗ ಚೆನ್ನಾಗಿದಾರೆ ತಾನೆ, ಅಷ್ಟು ಸಾಕು. 100 ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತಾರೆ, ಆದರೆ ಸತ್ಯ ಹೇಳಿ ಸಂಬಂಧ ಬೆಳೆಸಬೇಕು, ಮದುವೆ ಮಾಡಬೇಕು. ಆಗ ಸಂಬಂಧ ಗಟ್ಟಿಯಾಗಿರುತ್ತೆ, ಬಾಳಿಕೆ ಬರುತ್ತೆ. ಅದಕ್ಕೆ ನಾನು ಎಲ್ಲ ಸತ್ಯ ನಿಮ್ಮ ಹತ್ರ ಹೇಳಿದ್ದೀನಿ.